ನಲ್ಲಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವಂತಹ ಓರಿಗಳಿವು ಮಹಾರಾಜ ಮತ್ತೆ ಜಲ್ವಾ ಅಲ್ವಾ? ಎಷ್ಟು ಬಾರಿ ಚಾಂಪಿಯನ್ ಆಗಿವೆ? ಹೋಗಿತ್ತವ ರೈಸ್ ಇಂತವೆಲ್ಲ ಪ್ರೈಸ್ ಹೊಡೆದವನು. ಹೌದಾ? ಎಲ್ಲ ಕಡೆ ಪ್ರೈಸ್ ಹೊಡೆದಿದೆ, ಯಾವತ್ತೂ ಸೋತ್ ಬಂದಿಲ್ಲ. ಸೊ ಇವಾಗ ಈ ರೇಸ್ ಅಲ್ಲೂ ಕೂಡ ಫಸ್ಟ್ ರೌಂಡ್ ಅಲ್ಲಿ ವಿನ್ ಆಗಿದೆ. ಸೊ ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಓಡಿದೆ. ಎಲ್ಲೆಲ್ಲಿ ಗೆದ್ದಿದೆ? ಹೋಗಿತ್ತವೆಲ್ಲ ಗೆದ್ದಿವಮ್ಮ. ರೈಸ್ ಅಲ್ಲಿ ಹೈಯೆಸ್ಟ್ ಪ್ರೈಸ್ ಅಂದ್ರೆ ಎಷ್ಟು ಹೊಡೆದಿದೆ? 1 ಲಕ್ಷ ಬೈಕ್ ಹೊಡೆದಿದೆ. ಮತ್ತೆ ಬಾರಿ ಹೆಸರು ಮಾಡಿದೆ. ಸೊ ಈಗ ರೇಸ್ ಫೀಲ್ಡ್ ಅಲ್ಲಿ ಮಹಾರಾಜ ಅಂದ್ರೆ ತುಂಬಾ ಒಂದು ದೊಡ್ಡ ಹೆಸರಿದೆ ಅಲ್ವಾ? ಹೆಸರಿದೆ. ಪಕ್ಕದವರು ಎದುರ್ತಾರೆ, ಪಕ್ಕದ ಗಾಡಿ ಓಡಕ್ಕೆ ಎತ್ ನೋಡಿ ಮಹಾರಾಜನ ಅಂತ ಎದುರ್ತಾರೆ. ಸೊ ಮಹಾರಾಜ ಇದ್ರೆ ಅವನೇ ವಿನ್ ಆಗೋದು ಅಂತ. ಸೊ ಈಗ ಏನೆಲ್ಲ ಫುಡ್ ಕೊಡ್ತೀರಾ? ಹತ್ತಿ ಬೀಜ, ರೇವಬೂಸ, ಹಿಂಡಿ ಇಷ್ಟೇ ಅಷ್ಟೇ. ಈಗ ಹೊರಗಡೆ ಹಿಂಗ್ ರೇಸಿಗೆ ಬಂದಾಗ ಇದೇ ಮೇವು. ಸೊ ಈಗ ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತಾ? ಈ ತರ ಹೊರಗಡೆ ಎಲ್ಲ ಹೊರಗಡೆ ಬಂದು ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಸೊ ಏನ್ ತೊಂದ್ರೆ ಇಲ್ಲ? ಏನು ತೊಂದ್ರೆ ಇಲ್ಲ. ಎಷ್ಟು ದಿನಕ್ಕೊಂದ್ಸಲಿ ರೇಸ್ಗಳಿಗೆ ಹೋಗ್ತಾ ಇರ್ತೀರಾ? ರೈಸ್ ಇರತ್ತಕ್ಕೆಲ್ಲ ಹೋಗ್ತೀರಾ? ಸೊ ನಿಮ್ಗೆ ಒಂದು ಖುಷಿ ಕೊಟ್ಟಿದೆ? ಖುಷಿ ಕೊಟ್ಟಿದೆ, ಹೆಸರು ಮಾಡಿದೆ. ಇದ್ರ ಜೊತೆ ಇನ್ನೊಂದು ಮಹಾರಾಷ್ಟ್ರ ಡಾನ್ ಅಂತ ಇತ್ತು, ಅದೊಂದು ಸತ್ತೋಗ್ಬಿಡ್ತಿತ್ತು. ಹಿಂಗೆ ವಾಕ್ ಹೋಯ್ತು ಸಂಜೆ, ಹಂಗೆ ಇದ್ದಕ್ಕಿದ್ದಂಗೆ ಏನಾಯ್ತು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತು. ಈಗ ರಿಪ್ಲೇಸ್ಮೆಂಟ್ ಒಂದು ಕರು ತಗೊಂಡ್ರಲ್ವಾ? ಕರು ತಂದಿವಿ, ಇನ್ನು ಎಲ್ಲೂ ಊಡಬೇಕು. ಓಕೆ. ಸೊ ಈಗ ಮಹಾರಾಜ ನಿಮ್ಗೆ ಈ ಒಂದು ರೇಸ್ ನಲ್ಲಿ ಒಂದು ಹೆಸರು ತಂದ್ಕೊಡುತ್ತೆ ಅಂತ ಕಾನ್ಫಿಡೆಂಟ್ ಇದೆ. ಸೊ ಈಗ ಫಸ್ಟ್ ರೌಂಡ್ ಆಗಿದೆ. ಈಗ ಸೆಕೆಂಡ್ ರೌಂಡ್ ಅಷ್ಟರಲ್ಲಿ ಏನಾದ್ರೂ ಮತ್ತೆ ಪ್ರಿಪರೇಷನ್ಸ್ ಫುಡ್ ಎಲ್ಲ ಫುಡ್ ಏನಿಲ್ಲ, ಇದೇ ಮೇವು ತಿನ್ನುತ್ತೆ, ನೀರ್ ಹಾಕ್ತಿವಿ ಅಷ್ಟೇ. ಈಗ ನೆಕ್ಸ್ಟ್ ರೌಂಡ್ ಗೆ ಅಂತ ಮತ್ತೆ ಪ್ರಿಪೇರ್ ಮಾಡಲ್ಲ? ಏನಿಲ್ಲ. ಸೊ ಈಗ ರೇಸ್ ಫೀಲ್ಡ್ ಗೆ ಹೋಗಿದ ತಕ್ಷಣ ಅದಕ್ಕೆ ಗೊತ್ತಾಗುತ್ತೆ ಒಂದು ಫೀಲ್ಡ್ ಅಲ್ಲಿ ಓಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಮನೇಲಿ ಇದಕ್ಕೆ ಏನಾದ್ರು ಟ್ರೈನಿಂಗ್ ತರ ಕೊಡ್ತೀರಾ? ಇಲ್ಲ ಟ್ರೈನಿಂಗ್ ಏನಿಲ್ಲ, ಇಲ್ಲೇ ಬಂದಾಗ ಗಾಡಿ ಓಡೋದಷ್ಟೇ. ಮನೆ ಹತ್ರ ಏನು ಇಲ್ಲ. ಮನೆ ಹತ್ರ ಆರಾಮ ಮೇವು ಹಾಕಿ ಆಚೆ ಕಟ್ಟಾಕಿ ಮೇವು ಹಾಕೋದು, ಓಡಾಡ್ಕೊಂಡಿರೋದು ಮನೆ ಹತ್ರ ಇರುತ್ತೆ. ಎಷ್ಟು ವರ್ಷದಿಂದ ಮಹಾರಾಜ ನಿಮ್ ಜೊತೆಲಿದೆ? 2 ವರ್ಷದಿಂದ ಇದೆ. 2 ವರ್ಷದಿಂದ. ಸೊ 2 ವರ್ಷದಲ್ಲಿ ಸುಮಾರಷ್ಟು ರೇಸ್ಗಳಲ್ಲಿ ಬಹಳ ಚಾಂಪಿಯನ್ ಆಗಿದೆ. ನಿಮ್ಮ ಹೆಸರು? ಪವನ್ ಅಂತ. ಸೊ ಪವನ್ ಅನ್ನೋ ಹೆಸರನ್ನ ಇಡೀ ಕರ್ನಾಟಕದಾದ್ಯಂತ ಪಸರಿಸಿದೆ ಈ ಮಹಾರಾಜ. ಸೊ ಆಲ್ ದ ಬೆಸ್ಟ್. ಈ ಒಂದು ರೇಸ್ನಲ್ಲಿ ಕೂಡ ಚಾಂಪಿಯನ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಲ್ ದ ಬೆಸ್ಟ್. ರಾಜ್ಯ ಮಟ್ಟದ ಒಂದು ರೇಸನ್ನು ಆಯೋಜನೆ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಇದು ಒಂದು ಸಣ್ಣ ಮಾತಲ್ಲ. ಇದರ ಹಿಂದೆ ಸಾಕಷ್ಟು ಶ್ರಮ ಇರುತ್ತೆ. ಇದನ್ನೆಲ್ಲ ಮೀರಿ ಲೋಕೇಶ್ ಸರ್ ಮತ್ತು ಅವರ ಟೀಮ್ ತುಂಬ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಕುಂದು ಕೊರತೆಗಳು ಬಾರದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ರೇಸ್ಗೆ ಆಗಮಿಸಿರುವಂತಹ ಜಾಕಿಗಳಿಗಾಗಿರ್ಬೋದು, ಹಾಗೆ ಓರಿಗಳಿಗಾಗಿರ್ಬೋದು, ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಳ್ಳಿಕಾರ್ ಅನ್ನೋ ಪದ ಮುಂಚೆ ಎಷ್ಟು ಜನಕ್ಕೆ ಗೊತ್ತಿತ್ತ ಹೇಳಿ? ಆದರೆ ಈಗ ಎಲ್ಲರ ಬಾಯಲ್ಲೂ ಕೂಡ ಹಳ್ಳಿಕಾರ್ ಅನ್ನುವಂತಹ ಪದ ಓಡಾಡ್ತಾ ಇದೆ. ಸೊ ಯಾಕೆ ಅಂತಂದರೆ ಹಳ್ಳಿಕಾರ್ನ ಮಹತ್ವನೇ ಅಷ್ಟಿದೆ. ಇದು ನಮ್ಮ ಒಂದು ಸೌತ್ ಇಂಡಿಯನ್ ಬ್ರೀಡ್, ನಮ್ಮ ಒಂದು ದೇಶೀಯ ಮೂಲ. ಇದು ಇಂತಹ ಒಂದು ಸಂಪತ್ತಾಗಿರುವಂತಹ ಹಳ್ಳಿಕಾರ್, ಇದರ ಮಹತ್ವವನ್ನು ಕೇಳ್ತಾ ಹೋದರೆ ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು. ಇದ್ರ ಹುಟ್ಟಿನಿಂದ ಹಿಡಿದು ಕೊನೆಯ ಒಂದು ಅಂಶದವರೆಗೂ ಕೂಡ ಇದರಿಂದ ನಮಗೆ ಉಪಯೋಗ ಆಗುವಂಥದ್ದೇ. ಸೊ ಇಂತಹ ಮಹತ್ವ ಇರುವಂತಹ ಈ ಒಂದು ಹಳ್ಳಿಕಾರ್ ತಳಿಯನ್ನು ಉಳಿಸ್ಕೊಂಡು ಬೆಳೆಸಬೇಕಾಗಿರುವಂತಹ ಕರ್ತವ್ಯ ನಮ್ಮೆಲ್ಲರ ಮೇಲೆ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇತ್ತೀಚೆಗೆ ಯುವಕರು ತುಂಬ ಹೆಚ್ಚಾಗಿ ಈ ಒಂದು ಹಳ್ಳಿಕಾರ್ ತಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ತುಂಬ ಮುಂದೆ ಬರ್ತಾ ಇದ್ದಾರೆ. ಹಳ್ಳಿಕಾರನ್ನ ಸಾಕೋದಕ್ಕಾಗಿರ್ಬೋದು, ಹಾಗೆ ರೇಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಿರ್ಬೋದು, ತುಂಬ ಯುವಕರು ಮುಂದೆ ಬರ್ತಾ ಇದ್ದಾರೆ. ಇದು ಒಂದು ಉತ್ತಮವಾಗಿರುವಂತಹ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಸಾಕಷ್ಟು ಬಂದರೆ ಈ ಒಂದು ನಮ್ಮ ತಳಿ ಏನಿದೆ ಇದರ ಒಂದು ಸಂಖ್ಯೆ ಮುಂದಿನ ದಿನಗಳಲ್ಲಿ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಚಾನಲ್ನ ಒಂದು ಮುಖ್ಯವಾಗಿರುವಂತಹ ಒಂದು ಉದ್ದೇಶ ಏನು ಅಂತಂದರೆ ರೈತರಿಗೆ ಮುಖ್ಯವಾಗಿ ವೇದಿಕೆಯನ್ನು ಕಲ್ಪಿಸಿಕೊಡೋದು. ಸಾಕಷ್ಟು ಜನ ರೈತರಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ, ತುಂಬ ಗೊತ್ತಿರುತ್ತೆ, ತುಂಬ ಹಳೆಯ ರೈತರೆಲ್ಲ ಇರ್ತಾರೆ. ಅವರೆಲ್ಲ ಒಂದು ಎಲೆಮರೆಯ ಕಾಯಿಗಳಂತ ಇರ್ತಾರೆ. ಸೊ ಇಂತಹ ಒಂದು ರೈತರಿಗೆ ಮುಖ್ಯವಾಗಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡೋದಾಗಿರ್ಬೋದು. ಹಾಗೆ ಹಳ್ಳಿಕಾರ್ಗೆ ಸಾಕಷ್ಟು ಒಂದು ಮಹತ್ವವನ್ನು ಕೊಟ್ಟು ಹಳ್ಳಿಕಾರ ಬಗ್ಗೆ ಜನರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಖಂಡಿತ ನೀವೆಲ್ಲ ಮೆಚ್ಕೊಂಡಿದ್ದೀರಾ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ನಡೆದಂತಹ ಈ ರೇಸ್ ತುಂಬ ಯಶಸ್ವಿಯಾಗಿ ನಡೆದಿದೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಜಾಗದಲ್ಲಿ, ಈ ಒಂದು ಕಡೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಒಂದು ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಲೋಕೇಶ್ ಸರ್ ಮತ್ತು ಅವರ ಟೀಮ್ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡು ತುಂಬ ಯಶಸ್ವಿಯಾಗಿ ಪ್ರೋಗ್ರಾಮನ್ನು ನಡೆಸ್ಕೊಟ್ಟಿದ್ದಾರೆ.
ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಪ್ರೋಗ್ರಾಮ್ ನಡೀಲಿ ಅನ್ನುವಂತಹ ಒಂದು ಅಪೇಕ್ಷೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಅಮೃತ ಹಸ್ತದಿಂದಲೇ ಈ ಒಂದು ಪ್ರಥಮ ಬಹುಮಾನವನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಹಾರಾಜ ಜಲ್ವಾ ARP ಚಂದ್ರಣ್ಣ ಪ್ರಥಮ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಮಹಾರಾಜ ಜಲ್ವಾ ಈ ತಂಡದವರು. ಜೋಶ್ ಹೋಗ್ಬಿಟ್ಟಿದೆ ಬೆಳಗ್ಗೆಯಿಂದ. ಬಹುಮಾನ ಎಕ್ಸ್ಕ್ಯೂಸ್ ಮೀ. ಸೊ ಈಗ ಫುಲ್ ಗೆದ್ದಿರುವಂತಹ ಜೋಶಲ್ಲಿದ್ದಾರೆ. ಒಂದೆರಡು ಮಾತು ಮಾತಾಡ್ಸ್ಬಿಡೋಣ. ಸರ್ ಹೇಗೆ ಅನಿಸಿದೆ? ಖುಷಿ? ತುಂಬಾ ಖುಷಿ ಆಗ್ತಾ ಇದೆ. ಆಲ್ರೆಡಿ 4th 3rd ಎಲ್ಲ ಮಾಡಿದ್ವಿ. ಫಸ್ಟ್ ಟೈಮ್ ಫಸ್ಟ್ ಪ್ರೈಸ್ ಮಾಡಿರೋದು ಮಹಾರಾಜ ಅಂತ ತುಂಬಾ ಪ್ರೈಸ್ ಹೊಡೆದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಅದರಲ್ಲೂ ಟೂರ್ನಿಮೆಂಟ್ ಮಾಡಿದಾರಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಎತ್ತು ಸೇರ್ಬೇಕಾಗಿತ್ತು, ಬೇರೆ ಕಡೆ ರೈಸ್ ಇರೋದ್ರಿಂದ ಸೇರಿಲ್ಲ. ತುಂಬಾ ಚೆನ್ನಾಗಿ ನಡೆಸಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಮಹಾರಾಜ ಎಲ್ಲಾ ರೌಂಡ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದೆ. ಹೌದು. ಸೊ ಫಸ್ಟ್ ಪ್ಲೇಸ್ ತಗೊಂಡಿದೆ. ಸೊ ನಿಮ್ಗೆ ಹೆಮ್ಮೆ ಇದೆ? ಹೌದು, ತುಂಬಾ ಹೆಮ್ಮೆ ಇದೆ. ಮಹಾರಾಜ ಜಲ್ವಾ ಅಂದ್ರೆ ಎಲ್ರಿಗೂ ಒಂದು ಭಯ ಇತ್ತು ಪೇರ್ ಅಂದ್ರೆ. ಇವಾಗ ಅದನ್ನ ಅಪ್ರೂವ್ ಮಾಡಿದಾವೆ ಎರಡು ಸೇರಿ. ಮುಂದಿನ ದಿನಗಳಲ್ಲಿ ಎಲ್ಲ ಇದ್ರು ಹಾಕ್ತಿವಿ, ಚೆನ್ನಾಗಿ ಹೊಡಿತೀವಿ. ಸೊ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತು. ತುಂಬಾ ಬ್ರ್ಯಾಂಡ್ ಕ್ರಿಯೇಟ್ ಆಲ್ರೆಡಿ ಆಗೋಗಿದೆ. ಗೊತ್ತಿಲ್ಲದೆ ಗೊತ್ತಿಲ್ಲ, ರೇಸ್ ಅಲ್ಲಿ ಇರೋ ಚೆನ್ನಾಗಿ ಗೊತ್ತಿತ್ತು. ಅದನ್ನ ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿದಾವೆ ಇವತ್ತು. ಓಕೆ, ಸೊ ಎಲ್ಲ ನಿಮ್ ಟೀಮ್ ಎಲ್ಲರಿಗೂ ಕೂಡ ಫುಲ್ ಖುಷಿ ಇದೆ. ಏ